ಭೀಮನ್ ಕೊಳದ ಹತ್ತೇಕನ ಬಂದದಿವು. ಇವಾಗೇನು ಆಚ ಕಡೆ ಏನು ಗುಂಡಿ ಕನ್ನತೈತ್ಲೆ ಏನು ಭಾಳ ಕೆಟ್ಟ ಒಳಕೈತ್ಲೆ ಅದ ಭೀಮನ್ ಕೊಳ. ಇವಾಗ ಭೀಮನ್ ಕೊಳ ಎಂಟ್ರೆನ್ಸ್ನಾಗ ಅದನಿ, ಇನ್ನೂ ಭೀಮನ್ ಕೊಳ ಇಳಿಯಾಕೆ ಸ್ಟಾರ್ಟ್ ಮಾಡಿಲ್ಲ. ಭೀಮನ್ ಕೊಳ ಯಾವ ರೀತಿ ಐತಿ ಅಂತ ಹೇಳ್ಬಿಟ್ಟು ನೀವು ಒಂದು ಸ್ವಲ್ಪ ಕಣ್ ತುಂಬ್ಕೊರಿ. ಭೀಮನ್ ಕೊಳ ನಿಮ್ಗೆ ತೋರಿಸ್ಬೇಕು, ಭೀಮನ್ ಕೊಳ ಹೆಂಗೈತಿ, ಹೆಂಗ್ ನಡ್ಕೋತ ಹೋಗಿರ್ತಾರೋ ಅಂತ ಹೇಳ್ಬಿಟ್ಟು ತೋರಿಸ್ಬೇಕು ಅಂತಾನೆ ಬಂದನಿ. ನೋಡ್ರಿ ಇದ ಭೀಮನ್ ಕೊಳ. ನಾ ಇಲ್ಲಿ ಬರೋದ್ರಾಗ 6 ಗಂಟೆ ಆಗಿತ್ತು. ಒಂದು ಅರ್ಧ ತಾಸು ಒಂದು ರೆಸ್ಟ್ ಮಾಡಿದ್ನಿ ಅಲ್ಲೇ ಕುತ್కొని. ಈಗ ಏನಂದ್ರೆ 7 ಗಂಟೆ 6:30 7 ಗಂಟೆ ಆಗಕ್ಕೆ ಬಂದೈತಿ, ಸ್ವಲ್ಪ ಕತ್ಲಾಗಕ್ಕೂ ಬಂದೈತಿ. ಇಲ್ಲಿ ಏನು ಊಟಕ್ಕೆ ಮಾಡಿಸಿರ್ತಾರ ಬಿಜಾಪುರದವ್ರು, ಭಾಳ ವರ್ಷದಿಂದ ಮಾಡ್ಸಕತ್ಯಾರ. ಇದಕ್ಕೋಸ್ಕರ ಜನ ಕಾಯ್ತಾ ಇರ್ತಾರೆ ಯಾವಾಗ ಬರ್ತೈತಿ ಇಲ್ಲೇ ಊಟ ಮಾಡೋಣ ಅಂತ ಹೇಳ್ಬಿಟ್ಟು. ನಾವು ಇಲ್ಲೇ ಊಟ ಮಾಡಕ್ಕೆ ಬಂದೀವಿ. ಬರ್ರಿ ಇವಾಗ ಊಟ ಮಾಡೋಣ ಅಂತ. ಯಾವುದೇ ರೀತಿ ಅಂದ್ರೆ ಕಲ್ಮಶ ಇಲ್ದ ಪ್ರಸಾದನ ಸ್ವೀಕರಿಸೋಣ ಅಂತ. ಇಲ್ಲಿ ಏನಂದ್ರೆ ಇವಾಗ ನಂದು ಊಟ ಆತು. ಇವಾಗ ಏನಂದ್ರೆ ನಾನು ಇಲ್ಲಿಂದ ಹೊರಡುವಂಥ ಸಮಯ ಆಗೈತಿ. ಇಲ್ಲಿಂದ ಏನಂದ್ರೆ ಒಂದು 4 ಕಿಲೋಮೀಟ್ರ್ ಹೋದೀವಿ ಅಂದ್ರೆ ನಮ್ಗೆ ಗಂಗನಪಳ್ಳಿ ಸಿಗ್ತೈತಿ. ಅಲ್ಲಿವರೆಗೂ ಸ್ವಲ್ಪ ಕಾಲ್ನಡಿಗೆಯಾಗ ರಾತ್ರಿ ಐತಿ, ಅದಕ್ಕೆ ಟಾರ್ಚ್ ಎಲ್ಲ ಹಚ್ಕೊಂಡು ಹೋಗ್ಬೇಕಾಗೈತಿ. ಇಲ್ಲೆಲ್ಲರೂ ಹೊಂಟಾರ, ಬರ್ರಿ ನಾವು ಹೋಗೋಣಂತ. ಕತ್ತಲ್ದಾಗ ಏನಂದ್ರೆ ಇಲ್ಲೇ ವಸ್ತಿ ಮಾಡೋದು ಬೇಡ, ಇಲ್ಲೇ ವಸ್ತಿ ಮಾಡಿದ್ವಿ ಅಂದ್ರೆ ಮತ್ತೆ ನಮ್ಗೆ ಭಾಳ ತೊಂದರೆ ಆಕತಿ. ಅದಕ್ಕೋಸ್ಕರ ಇವಾಗ ಏನು ಎಲ್ಲರೂ ಹೊಂಟಾರಲ್ಲ, ಎಲ್ಲರೂ ಟಾರ್ಚ್ ಹಚ್ಕೊಂಡಾರ. ಅದೇ ರೀತಿ ಒಂದು 4-5 ಕಿಲೋಮೀಟ್ರ್ ಇದೇ ರೀತಿ ಟಾರ್ಚ್ ಹಚ್ಕೊಂಡ ಒಬ್ಬರಿಂದ ಹೊಂಟಿದೀವು. ನೀವು ನೋಡಾಕತ್ತಿರಲ್ಲ ಈ ರೀತಿ ಹೋಗ್ಬೇಕಾ. ಬೆಳ್ತನ ತನಕ ನಡೀತಾ ಇರ್ತಾರ. ತಮಗೆ ಎಲ್ಲಿ ಬೇಕು ಅಲ್ಲಿ ಅಂದ್ರೆ ವಸ್ತಿ ಮಾಡ್ತಾರ, ಕುತ್ಕೋತಾರ. ಅರ್ಧ ತಾಸ 1 ತಾಸು ಕುತ್ಕೋತಾರ, ಕೆಲವ್ರು ಅಲ್ಲೇ ಮಕ್ಕೋತಾರ. ಮತ್ತು ಹಂಗೆ ಹೇಳ್ತಾರ ಹೋಗ್ತಾರ. ಏನು ಇರಿಬಿ ಸಾಲ ಹೆಂಗೆ ಹೋಗಿರ್ತೈತಿ ಹಂಗೆ ಬೆಳ್ತಕನೂ ಹೋಗಿರ್ತಾರ, ಹೋಗ್ತಾರ. ನಾವು ಈಗ ಹೋಗೋಣ ಬರ್ರಿ. ಇಲ್ಲಿ ನೋಡ್ರಿ ಕೆಲವೊಬ್ರ ಮರಗಾಲ್ ಕಟ್ಕೊಂಡು ನಡೀತೀನಿ ಅಂತೇಳಿ ಬೇಡ್ಕೊಂಡಿರ್ತಾರ. ಇಲ್ಲೊಬ್ರು ಕಟ್ಕೊಂಡು ಹೊಟ್ಟ ನೋಡ್ರಿ ರಾತ್ರಿ ಹೆಂಗೆ ನಡೆಯತ್ತಾರ ನೋಡ್ರಿ. ಎಷ್ಟಂದ್ರೆ 2 ಫೂಟ 4 ಫೂಟ 5.5 ಫೂಟ ಅಂತ ಹೇಳ್ಬಿಟ್ಟು ಇಟ್ಟು ನಡ್ಕೋತ ಬರ್ತೀನಿ ಅಂತ ಹೇಳ್ಬಿಟ್ಟು ಬೇಡ್ಕೊಂಡಿರ್ತಾರ. ಅಷ್ಟು ಅಂತ ಹೇಳ್ಬಿಟ್ಟು ಅವರು ಸೇವೆನ ಸಲ್ಲಿಸ್ತಾ ಇರ್ತಾರೆ. ಇವಾಗ ಟೈಮ್ ಬೆಳಕಾತ್ರಿ. ಬೆಳಕಾದ್ಮೇಲೆ ನಾನು ಇಲ್ಲೇ ಒಂದು ಸ್ವಲ್ಪ ವೇಟ್ ಮಾಡಿನಿ. ಏನಂದ್ರೆ ತುಂಬ ಸುಸ್ತಾಗಿತ್ತು. ನಡೆದ ಎಲ್ಲರೂ ಹಂಗೆ ಒಬ್ಬರಾದ್ಮೇಲೆ ಒಬ್ರು ನಡ್ಕೋತ ಹೋಗತ್ತಿರ್ತಾರ. ನಾನು ಇಲ್ಲೇ ಚಾ ಕುಡ್ದ ಮತ್ತು ಹಂಗೆ ನಡ್ಕೋತ ಹೊಂಟ್ನಿ. ಇನ್ನು ಮುಂದೆ ನಮ್ಗೆ ಭೀಮನ್ ಕೊಳ ಬರ್ತೈತ್ರಿ. ಏನಂದ್ರೆ ಐತಿಹಾಸಿಕವಾದಂಥ ಒಂದು ಪ್ಲೇಸ್ ಬರ್ತೈತಿ. ಇದನ್ನ ನೋಡ್ಬೇಕಾದ್ರೆ ನಮ್ಮ 2 ಕಣ್ಣು ಸಾಲಂಗಿಲ್ಲ, ಆ ರೀತಿ ಇರ್ತತಿ. ಯಾವ ರೀತಿ ಅಂತಂದ್ರೆ ನಾವು ರೊಕ್ಕ ಕೊಟ್ಟ ಕಾರ್ನ್ಯಾಗ ಬಸ್ನ್ಯಾಗ ಹೋಗ್ಬೋದು. ಬಟ್ ಆದ್ರೆ ಇದನ್ನ ನೋಡ್ಬೇಕಂದ್ರೆ ನಾವು ನಡ್ಕೋತನ ಬರಬೇಕು. ಇದನ್ನ ಹತ್ತಿಳಿದ್ರನ ಒಂಥರ ಸಾರ್ಥಕ ಜೀವನ ಅಂತ ಅನಿಸ್ಬಿಡ್ತೈತಿ. ಅದ್ರ ಜೊತೆಗೆ ಏನಂದ್ರೆ ಇಲ್ಲಿ ನೋಡ್ರಿ ಏನಂದ್ರೆ ಅಲ್ಲೆಲ್ಗೆ ನಿಮ್ಗೆ ಸುಸ್ಲಾ ಬಜ್ಜಿ ಅದೇ ರೀತಿ ದೋಸೆ ಎಲ್ಲಾನು ಮಾಡ್ತಿರ್ತಾರ. ಇಲ್ಲಿ ಕಾಡ್ನವ್ರು ಏನಿರ್ತಾರ ನೀರು ಒಂದು ಸ್ವಲ್ಪ ಎಲ್ಲಿ ಸಿಗ್ತೈತಿ ಅಲ್ಲಿ ಇದನ್ನ ಮಾಡ್ತಿರ್ತಾರ. ತಮಗೆ ದನಿ ಮಾರ್ಚ್ಕೊಳಕ್ಕೆ ಇಲ್ಲಿ ಕುತ್ಕೊಂಡ ತಮಗೆ ತಿಂದ ಮತ್ತೆ ಹೋಗಿರ್ತಾರ. ಇವಾಗ ನಾವು ಎಲ್ಲಿಗೆ ಬಂದೀವಿ ಅಂದ್ರೆ ಇನ್ನೊಂದು ಸ್ವಲ್ಪ ದೂರ ಹೋದಿವಿ ಅಂದ್ರೆ ನಮ್ಗೆ ಏನು ಸಿಗ್ತೈತಿ ಅಂದ್ರೆ ಭೀಮನ್ ಕೊಳ ಸಿಗ್ತೈತಿ. ಬರ್ರಿ ಭೀಮನ್ ಕೊಳದ ಅನ್ಕೊಂಡು ನಡ್ಕೋತ ಹೋಗೋನು, ಸ್ವಾಮಿ ದರ್ಶನನ ಮಾಡೋಣ ಅಂತ. ಏನೇ ಆಗಲಿ ಹೋಗೋನು ಬರ್ರಿ.
ನೋಡ್ರಿ ನಾವ್ ಇವಾಗ ಎಲ್ಲಿ ಬಂದೀವಿ ಅಂತಂದ್ರ ಭೀಮನ್ ಕೊಳದ ಹತ್ತೇಕನ ಬಂದದೀವು. ಇವಾಗೇನ್ ಆಚ ಕಡೆ ಏನ್ ಗುಂಡಿ ಕಾಣತೈತ್ಲೆ ಏನ್ ಬಾಳ್ ಕೆಟ್ಟ ಒಳಕ್ ಐತ್ಲೆ ಅದ ಭೀಮನ್ ಕೊಳ. ಇವಾಗ ಭೀಮನ್ ಕೊಳ ಎಂಟ್ರೆನ್ಸ್ನಾಗ ಅದನಿ, ಇನ್ನು ಭೀಮನ್ ಕೊಳ ಇಳ್ಯಾಕ್ ಸ್ಟಾರ್ಟ್ ಮಾಡಿಲ್ಲ. ಭೀಮನ್ ಕೊಳ ಯಾವ ರೀತಿ ಅಂತ ಐತಿ ಅಂತ ಹೇಳ್ಬಿಟ್ಟ ನೀವು ಒಂದ್ ಸ್ವಲ್ಪ ಕಣ್ ತುಂಬ್ಕೊರಿ. ಇದನ್ನ ನಾವೇನಾರು ನಡಿಬೇಕು ಮಾಡ್ಬೇಕಂದ್ರೆ ನೀವು ಒಂದ್ಸಲ ಬರ್ರಿ, ಭೀಮನ್ ಕೊಳ ನೋಡ್ರಿ. ಜೀವನ ಸಾರ್ಥಕ ಆಕತೆ ಅಂತ ಹೇಳ್ಬೋದ. ಭೀಮನ್ ಕೊಳ ಹತ್ತಿ ಇಳಿದ್ವಿ ಅಂದ್ರೆ ನಮ್ ಜೀವನ ಸಾರ್ಥಕನ ಅಂತ ಹೇಳ್ಬೇಕ. ಇಂದ್ರ ಇದಕ್ಕೊಂದು ಐತಿಹಾಸಿಕ ಒಂದು ಘಟನೆ ನಡೆದೈತಿ. ಏನಪ್ಪಾ ಅಂದ್ರ ಭೀಮನ ತಾಯಿಗೆ ಇಲ್ಲಿ ವನವಾಸಕ್ಕೆ ಬಂದಾಗ ಅವ್ರಿಗೆ ಇದಾಕತಿ ಏನಂದ್ರ ನೀರಾಡಿಕೆ ಆಕತಿ. ಬಟ್ ನೀರ್ ಎಲ್ಲಿಯೂ ಸಿಗಂಗಿಲ್ಲ. ಆ ಟೈಮ್ನಾಗ ಭೀಮ ಗದೆಯಿಂದ ಒಂದು ಏಟ ನೆಲಕ್ಕೆ ಹೊಡೆದಿದ್ದನ ಅದ ಒಂದು ದೊಡ್ಡ ಕೊಳ ಆಗಿ ಅಲ್ಲೇ ನೀರ್ ಹೋಗ್ತೈತಿ. ಇವಾಗ ಏನ್ ನೋಡಾಕತ್ತಾರ ಆಚೆ ಕಡೆ ಇಳದ ಕಿಸಿಂದ ಜನ ಹತ್ತಾಕತ್ತಾರ ನೋಡ್ರಿ. ನಾವ್ ಈಚೆ ಕಡೆ ಇದೀವು, ಆಚೆ ಕಡೆ ಇಳದ ಜನ ಹತ್ತಾಕತ್ತಾರ. ಆ ರೀತಿ ಐತಿ. ಅದನ್ನ ಅವಾಗ ಏನಾಗ್ತೈತಿ ಅಂದ್ರ ಅವಾಗ ನೀರ್ ಚಿಮ್ತೈತ್ಲ, ಅವಾಗ ಇದಕ್ಕೆ ಭೀಮನ ಕೊಳ್ಳ ಅಂತ ಹೇಳ್ಬಿಟ್ಟ ಹೆಸರು ಬಂತ. ಬರ್ರಿ ಇವಾಗ ನಾವು ಇಳ್ಕೊತ ಹೋಗೋಣಂತ. ಇಲ್ಲ ಕಷ್ಟಕರವಾಗಿರ್ತೈತಿ. ನೀವೇನಾರು ಬಂದ್ರಿ ಅಂದ್ರ, ಯಾರಾದ್ರೂ ವಯಸ್ಸಾದವರು ಬಂದ್ರಿ ಅಂದ್ರ ಒಂದ್ ಸ್ವಲ್ಪ ದಂಡಿಯಿಂದ ನಡ್ಕೋತವ್ರಿ. ಇಲ್ಲೆಲ್ಲ ಚಪ್ಪಲ್ ಬಿಟ್ಟಿರ್ತಾರ, ಕಾಲ್ ಇಟ್ಟಿ ಹೋದ್ರ ನಾವು ಜಾರು ಸಂಭವ ಜಾಸ್ತಿ ಇರ್ತೈತಿ. ಅದಕ್ಕೆ ಒಂದ್ ಕಡೆ ಆಗ್ರಿ. ಇನ್ನೊಂದಂದ್ರ ನಾನು ಬೆಳಕನ್ಯಾಗ ಇದನ್ನ ಹತ್ಬೇಕಂತೇಳಿ ಪ್ಲಾನ್ ಮಾಡೀನಿ. ಸಲ ಎಲ್ಲ ಆಚೆ ಕಡೆ ಸಲ ಎಲ್ಲ ನಾವು ಹೋಗಿದ್ನಿ. ಅವಾಗ ಕತ್ತಲ್ದಾಗ ಇಳಿದ್ ಹತ್ತಿದೀವಿ. ಏನಂದ್ರೆ ಕತ್ತಲ್ದಾಗ ಇಳಿದ್ ಹತ್ತಿರ ನಮಗೂ ಏನು ಗೊತ್ತಾಗಲ್ಲ, ನಿಮ್ಗೂ ತೋರ್ಸಾಕು ಏನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ನಾನು ಇದ್ರಾಗ ಗಂಗನ ಪಳ್ಯಾಗ ವಸ್ತಿ ಮಾಡಿ ಬಂದಿದ್ದ. ಇದ ಕಾರಣ ಏನಂದ್ರ ಭೀಮನ್ ಕೊಳ ನಿಮ್ಗೆ ತೋರಿಸ್ಬೇಕು, ಭೀಮನ್ ಕೊಳ ಹೆಂಗೈತಿ, ಹೆಂಗ್ ನಡ್ಕೋತ ಹೋಗಿರ್ತಾರು ಅಂತ ಹೇಳ್ಬಿಟ್ಟು ತೋರಿಸ್ಬೇಕು ಅಂತಾನ ಬಂದನಿ. ನೋಡ್ರಿ ಇದ ಭೀಮನ್ ಕೊಳ ನೋಡ್ರಿ, ನೀವು ಕಣ್ ತುಂಬ್ಕೊಡ್ರಿ. ಇವಾಗ ನಾ ಎಲ್ಲಿ ಬನ್ನಿ ಅಂದ್ರ ಭೀಮನ್ ಕೊಳ್ಳ ಕೆಳಗೆ ಬಂದನಿ. ಯಾರು ಅಡ್ಡದು ಇಳ್ಯಾಕ್ ಹೋಗ್ಬೇಡ್ರಿ. ಅಡ್ಡದು ಇಳಿದ್ರ ಏನಾಗುತ್ತೆ ಹೇಳಕ್ ಬರಂಗಿಲ್ಲ. ಇಲ್ಲಿವರೆಗೂ ನಾವು ನಡ್ಕೊಂಡ್ ಬಂದಿರ್ತೀವಿ. 1-2 ಕಿಲೋಮೀಟರ್ ದೂರ ಆಕೈತೆ ಅಟ್ಟ. ಯಾರು ಅಡ್ಡಿಂದ ನಡ್ಕೋತ ಇಳ್ಕೋತ ಬರ್ಬೇಡ್ರಿ. ದಂಡಿಯಿಂದ ಏನ್ ಮಾಡ್ಯಾರ ಆಗಿನ ಕಾಲದವ್ರ ಮೆಟ್ಲುಗಳು ಮಾಡ್ಯಾರ, ಅದೇ ರೀತಿ ಮೆಟ್ಲುಗಳ ಪ್ರಕಾರ ಇಳ್ಕೋತ ಬನ್ರಿ. ಇಲ್ಲಿ ನೋಡ್ರಿ ಒಬ್ಬ ಹುಡುಗ ಏನಂದ್ರೆ ಸಣ್ಣ ಕೂಸ್ನ ಇಟ್ಕೊಂಡ್ ಬರ್ತಾನ ನೋಡ್ರಿ. ಸಣ್ಣ ಕೂಸ್ನ ಎತ್ಕೊಂಡ ಅಡ್ಡ ದಾರಿಯಿಂದ ಬಂದ್ರೆ ಏನಾರ ಹೆಚ್ಚು ಕಡಿಮೆ ಆದ್ರೆ ಯಾರ ಗತಿ ಹೇಳ್ರಿ. ಅಲ್ಲಿ ಏನಂದ್ರೆ ನಮಗೆ ಮೆಡಿಕಲ್ ಕಿಟ್ ಸಿಗಂಗಿಲ್ಲ, ಏನು ಸಿಗಂಗಿಲ್ಲ. ಏನಾರ ಹೆಚ್ಚು ಕಡಿಮೆ ಆದ್ರೆ ಈಚೆ ಕಡೆ ಮ್ಯಾಲೆ ಹೋಗ್ಬೇಕು, ಈಚೆ ಕಡೆ ಮ್ಯಾಲೆ ಹೋದ್ರೆ ಏನು ಸಿಗಲ್ಲ. ಈಚೆ ಕಡೆ ಮತ್ತೆ ನಾವು ಏನಂದ್ರೆ ಈಚೆ ಕಡೆ ಮ್ಯಾಲೆ ಹೋಗ್ಬೇಕಾಕತಿ. ಮ್ಯಾಲೆ ಹೋಗಾಕ ನಮ್ಗೆ 5-6 ಕಿಲೋಮೀಟರ್ ಆಕತಿ. ಇಲ್ಲಿ ಏನಾರು ಹೆಚ್ಚು ಕಡಿಮೆ ಆದ್ರೆ ಯಾರ ಗತಿ ಹೇಳ್ರಿ. ಅದಕ್ಕೋಸ್ಕರ ಅಡ್ಡ ದಾರಿಲಿ ಯಾರೂ ಬರಬೇಡ್ರಿ. ಹೆಣ್ಮಕ್ಳಾಗಿರ್ಲಿ, ಸಣ್ಣ ಹುಡುಗರಾಗಿರ್ಲಿ, ಎಲ್ಲ ಬರೀ ಹೊಮ್ಮು ದಗದ ಮಾಡ್ಕೊಂತ ಯಾರಾದ್ರೂ ಬರ್ತಿರ್ತಾರ, ಅವ್ರಿಗೆ ನೀವ ತಿಳಿಸಿ ಹೇಳ್ರಿ. ಬ್ಯಾಡ್ರಿ, ಇನ್ನೊಂದು 2 ಕಿಲೋಮೀಟರ್ ಸುತ್ತಾಕತಿ, ಸುತ್ತಾಶಿ ಹೋಗುನು ಬರ್ರಿ, ಯಾಕೆ ಸುಮ್ಮನೆ ರಿಸ್ಕ್ ತಗೋದು ಅಂತ ಹೇಳ್ಬಿಟ್ಟು ಹೇಳ್ರಿ. ನಾವಿವಾಗ ಎಲ್ಲಿ ಬಂದು ಇದೆ ನೋಡ್ರಿ ಭೀಮನ್ ಕೊಳ್ಳ ಕೆಳಗ. ಇಲ್ಲೇ ನಮ್ಗೆ ನೀರ್ ಸಿಕ್ತತಿ. ಇವಾಗ ಇಲ್ಲೇ ಒಂದ್ ಸ್ವಲ್ಪ ನಾವು ರೆಸ್ಟ್ ಮಾಡಿ ಮತ್ತ ಹತ್ತನು ಬರ್ರಿ. ಅಲ್ಲಿ ನಾವು ಮ್ಯಾಲ ಹೋಗ್ಬೇಕು. ಇಲ್ಲಿ ನೋಡ್ರಿ ಹೆಂಗ್ ನಡ್ಯಾತಾರ. ಇರಿಬಿ ಸಾಲಗಿತ್ತ ಹತ್ತು ಕಾಣತೈತಿ ನೋಡ್ರಿ. ಅಲ್ಲಿ ಮ್ಯಾಲ ಕಾಣ್ಸಕತ್ತಿರ್ಬೇಕು ನೋಡ್ರಿ, ನಿಮಗೂ ಕಾಣ್ಸಕತ್ತ ಅನ್ಕೊಂಡೇನಿ. ಅಲ್ಲಿ ಮ್ಯಾಲ ಹತ್ತವ್ರ. ಈ ರೀತಿ ನಾವು ಹಂಗ ಹತ್ತನು ಬರ್ರಿ, ಇಲ್ಲಿಂದ ಹೋಗೋಣ ಅಂತ. ನಾ ಇವಾಗ ಏನಂದ್ರೆ ಒಂದು ಅರ್ಧಕ್ಕಿಂತ ಜಾಸ್ತಿ ಹತ್ತಿ ಬಂದನಿ. ನಾ ಅವಾಗ ಆಗಲೇ ಏನು ಇಳಿದ್ ಬಂದ್ಲೆ ಅದೇ ದಾರಿ ನೋಡ್ರಿ ಹೆಂಗೆ ಇಳಿಯತ್ತಾರ ಅಂತ ಹೇಳ್ಬಿಟ್ಟು. ಓಕೆ, ಇದೇ ದಾರಿಯಾಗೆ ಇಳ್ದನಿ. ಬಟ್ ಅವ್ರು ಕೆಲವ್ರು ಅಡ್ಡ ಇಳಿಯತ್ತಾರ, ಹಿಂಗೆ ಸುತ್ತ ಇಳಿಬೇಕು ನೋಡ್ರಿ. ಇವಾಗ ಅಲ್ಲಿಂದ ನಾ ಈಗ ಇಲ್ಲಿಗೆ ಬಂದೇನೆ ಅಂತ. ಓಕೆ, ಅಲ್ಲಿ ಇಳಿಯಾಕತ್ಯಾರ ನೋಡ್ರಿ. ನಾನು ಅದೇ ದಾರಿಯಾಗಾರ ಹಾದು ಬಂದನಿ. ಈಗ ನಾವು ಆಲ್ಮೋಸ್ಟ್ ಒಂದು ಅರ್ಧಕ್ಕಿಂತ ಜಾಸ್ತಿ ಹತ್ತಿದೀವು. ಇನ್ನೂ ನಮ್ಗೆ ಹತ್ತದ ಜಾಸ್ತಿ ಐತಿ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಹತ್ತಾಕತ್ಯಾರ ನೋಡ್ರಿ. ಈ ರೀತಿ ನಾವು ಇಲ್ಲಿ ಹತ್ತಬೇಕು. ಇದು ದೊಡ್ಡದ ಭೀಮನ್ ಕೊಳ್ಳ, ಐತಿಹಾಸಿಕ ಫೇಮಸ್ ಆಗಿರುವಂಥ ಭೀಮನ್ ಕೊಳ್ಳ.
ನೋಡ್ರಿ ಹೆಂಗೆ ಹತ್ತಿ ಇಳಿಯತ್ತಾರ ಅಂತ ಹೇಳ್ಬಿಟ್ಟು ಅಲ್ಲಿ ಇಳಿಯತ್ತಾರ. ಈ ಕಡೆ ನಾವು ಹತ್ತಕತ್ತದೀವಿ. ಇವಾಗ ಟೈಮ್ ಆಗೈತಿ ಒಂದು 7:30 8 ಗಂಟೆ ಆಗೈತಿ. ಬರ್ರಿ ಇವಾಗ ಮತ್ತೆ ಹತ್ತುನಂತ ಇನ್ನೊಂದು ಸ್ವಲ್ಪ ಐತಿ. ಹತ್ತೆ ಮ್ಯಾಲ ಹೋಗುನು ಕೈಲಾಸ ಬಾಗಲ್ದಾಗ ಸೇರೋಣಂತ. ಅಂತೂ ಇಂತೂ ನಾನಂತೂ ಬನ್ನಿ ಕೈಲಾಸ ಬಾಗಲ್ ನಿಯರ ಇಲ್ಲಿ ಕಾಯಿ ಹೊಡಿತಿರ್ತಾರ. ಕಾಯಿ ತಗೋರಿ, ಕಾಯಿ ಹೊಡೀರಿ. ಫಸ್ಟ್ ಟೈಮ್ ಯಾರೆಲ್ಲ ಬಂದಿರಲ್ಲ ಬರ್ರಿ, ಬಂದ್ಬಿಟ್ಟು ಕಾಯಿ ಹೊಡ್ರಿ. ಇಲ್ಲಿ ನಾವು ಹತ್ತಿದ್ವಿ ಅಂದ್ರೆ ಮುಗೀತು, ನಮ್ಮ ಟ್ರಕ್ಕಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆದಂಗ. ಏನಂದ್ರೆ ಇಲ್ಲಿಂದ ನಾವು ಕಾಲ್ ದಾರಿ ಸಿಗ್ತೈತೆ ಅಷ್ಟ. ಈಗ ಗುಡ್ಡ ಬೆಟ್ಟ ಹತ್ತುದ ಇಡುದ ಏನಿಲ್ಲ. ಇಲ್ಲೆಲ್ಲರೂ ನೋಡ್ರಿ ಕಾಯಿ ಹೊಡೆದ ತಮ್ಮ ಬೇನ್ ಬೇಡ್ಕೊಂಡ ಹತ್ತಿರ್ತಾರ. ಇಲ್ಲಿ ಬಂದ ನಾವು ಗಂಟಿ ಹೊಡೆದಿವಂದ್ರೆ ಮುಗೀತು, ನಮ್ಮ ಕೈಲಾಸ ಬಾಗಲ್ದಾಗ ಮುಗೀತು. ಶ್ರೀಶೈಲ ಮಲ್ಲಿಕಾರ್ಜುನ ಸನೇದ್ರಾಗ ನಮ್ಗೆ ಸಿಗ್ತಾರಂತ ಅರ್ಥ. ಭಾಳ ಜನ ಅದಾರ್ರಿ ಈ ವರ್ಷ ಅಂತೂ. ಭಾಳ ಮಂದಿ ಬಂದಿರು. ಕೈಲಾಸ ಬಾಗಿಲು ಶ್ರೀಶೈಲಂ ಅಂತ ಹೇಳ್ಬಿಟ್ಟು ಅದೊಂದು ಅಕ್ಷಿ ಬಾಗಲ ಮಾಡ್ಯಾರು. ಇದನ್ನ ದಾಟ್ತೀವಿ ಅಂದ್ರೆ ಮುಗೀತು, ನಾವು ಆಲ್ಮೋಸ್ಟ್ ಶ್ರೀಶೈಲ ತಲುಪ್ದಂಗ. ಬರ್ರಿ ದಾಟ್ಬಿಟ್ಟ ಹೋಗುನು ಅಂತ. ಇಲ್ಲಿಂದ ಕೈಲಾಸ ಬಾಗ್ಲಿಂದ ನಾವು ಒಂದು 2 ಕಿಲೋಮೀಟರ್ ನಡ್ಕೊತ ಹೋದ್ವಿ ಅಂದ್ರೆ ನಮ್ಗೆ ಅಟ್ಕೇಶ್ವರ್ ಬರ್ತೈತಿ. ಅಟ್ಕೇಶ್ವರದಾಗ ಅಲ್ಲಿ ಊಟಕ್ಕೂ ಮಾಡ್ಸಿರ್ತಾರ. ಇವಾಗ ಏನಂದ್ರೆ ಅಲ್ಲಿ ತುಂಬಾ ಜನ ಅಂದ್ರ ಊಟಕ್ಕೆ ಮಾಡ್ಸಿರ್ತಾರ. ಇವಾಗ ಬರ್ರಿ ಅಟ್ಕೇಶ್ವರಕ್ಕೆ ಹೋಗೋಣ ಅಂತ. ಅಟ್ಕೇಶ್ವರಕ್ಕೆ ಇವಾಗ ನಾವು ಎಲ್ಲಿದೀವಿ ಅಂದ್ರೆ ನಿಯರ್ ಬೈ ಅಟ್ಕೇಶ್ವರ್ ಬಂದ್ವಿ. ಇಲ್ಲಿ ನೋಡ್ರಿ ಇಳಿಯಾಕತ್ತದಿ ನಾವು. ಇಳ್ದಿವಿ ಅಂದ್ರೆ ಇಲ್ಲಿ ಅಡ್ಡ ದಾರಿ ಐತಿದ, ಸೀದಾ ಹಂಗ್ ಸುತ್ತ ಬರ್ಬೋದು. ಇಲ್ಲಿ ಅಡ್ಡ ದಾರಿ ಹೊಡೆದಿವಿ ಅಂದ್ರೆ ಇದ ನೋಡ್ರಿ. ಇವಾಗ ಏನ್ ನೀವು ನೋಡಾಕತ್ರಿ ಇದ ಅಟ್ಕೇಶ್ವರ. ಇಲ್ಲಿ ತುಂಬಾ ಜನ ಅಂದ್ರೆ ಭಾಳ ಮಂದಿ ಇಲ್ಲಿ ಅಡ್ಗೆ ಮಾಡ್ಸಿರ್ತಾರ. ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರ. ರಾತ್ರಿ ಯಾರು ಬಂದ್ರು ಅಂದ್ರೆ ಇಲ್ಲಿ ಮನ್ಕೊಂಡ್ ಬಿಟ್ಟ ಶ್ರೀಶೈಲ ಕೂತಾರ. ಇಲ್ಲಿ ನೋಡ್ರಿ ಇಲ್ಲಿ ಅಡ್ಗೆ ಮಾಡ್ಸ್ಯಾರ, ಊಟಕ್ಕೆ ಮಾಡ್ಸ್ಯಾರ. ಇವಾಗ ನಾವು ಇಲ್ಲೇ ಊಟ ಏನು ಮಾಡಂಗಿಲ್ಲ. ಇನ್ನೊಂದು 2-3 ಕಿಲೋಮೀಟರ್ ಹೋದ್ನಂದ್ರೆ ನನಗೆ ಶ್ರೀಶೈಲ ಸಿಗ್ತೈತಿ. ಶ್ರೀಶೈಲಕ್ಕೆ ಹೋಗೋಟ್ಗೆ ಒಂದು 10 ಗಂಟೆ ಆಕೈತಿ. ಅಲ್ಲಿ ಹೋಗ್ಬಿಟ್ಟು ಮತ್ತೆ ಸೇರೋಣಂತ ಆದಷ್ಟು ಬೇಗ. ಅಟ್ಕೇಶ್ವರ ದಾಟಿ ಸ್ವಲ್ಪ ಮುಂದೆ ಬಂದೀವಿ ಅಂದ್ರೆ ನಮ್ಗೆ ಏನಂದ್ರೆ ಇವಾಗ ನಾವು ಮೇನ್ ರೋಡಿಗೆ ಬರ್ತೀವಿ. ಏನಂದ್ರೆ ಡಾಂಬರ್ ರೋಡಿಗೆ ಬರ್ತೀವಿ. ಈಗ ಏನಂದ್ರೆ ಅಲ್ಲಿ ಏನು ನಾವು ವೆಂಕಟಾಪುರದಿಂದ ಏನು ನಮ್ಗೆ ಗಾಡಿಗಳು ಸಿಗ್ತಿರ್ಲಿಲ್ಲ, ಇಲ್ಲಿ ಗಾಡಿಗಳು ನಮ್ಗೆ ಸಿಗ್ತಾವು. ಇವಾಗ ಮೇನ್ ರೋಡ 1-2 ಕಿಲೋಮೀಟ್ರ್ ಇಲ್ಲಿ ನಾವು ನಡಿಬೇಕಾಕತಿ. ಇಲ್ಲಿ ನೋಡ್ರಿ ಗಾಡಿಗಳೆಲ್ಲ ಹೆಂಗೆ ಹೊಂಟಾವ. ಇಲ್ಲಿ ನಾವು ಇವಾಗ ಇಲ್ಲಿ ಎಲ್ಲಿ ಬಂದಿದ್ರೆ 1 ಕಿಲೋಮೀಟ್ರ್ ನಡೆದೀವಿ ಅಂದ್ರೆ ನಾವು ಎಲ್ಲಿ ಬರ್ತೀವಿ ಅಂದ್ರೆ ಸಾಕ್ಷಿ ಗಣಪತಿಗೆ ಬರ್ತೀವಿ. ಇದ ನೋಡ್ರಿ ಸಾಕ್ಷಿ ಗಣಪತಿ. ಇದಕ್ಕೂ ಒಂದು ಪ್ರತೀತಿ ಐತಿ. ಎಲ್ಲದಕ್ಕೂ ಪ್ರತಿಯೊಂದು ಗುಡಿಗೂ ಪ್ರತಿಯೊಂದು ಇದಕ್ಕೂ ಒಂದೊಂದು ಪ್ರತೀತಿ ಇದಾವ. ಏನಂದ್ರ ನಾಳೆ ಯಾರಾದ್ರೂ ಶ್ರೀಶೈಲಕ್ಕೆ ಬಂದಾರೋ ಇಲ್ಲೋ ಅಂತ ಕೇಳಿದಾಗ ಶ್ರೀಶೈಲಕ್ಕೆ ಬಂದಾರ ಅಂತ ಹೇಳ್ಬಿಟ್ಟ ನಮ್ಮ ಪರವಾಗಿ ಸಾಕ್ಷಿನ ಹೇಳ್ತಾರಂತ ಈ ಗಣಪತಿ. ಅದಕ್ಕೋಸ್ಕರ ಈಗ ಸಾಕ್ಷಿ ಗಣಪತಿ ಅಂತ ಇದಕ್ಕೆ ಹೆಸರು ಐತಿ. ಇವಾಗ ನಾವು ಸಾಕ್ಷಿ ಗಣಪತಿಗೆ ಹೋಗ್ಬಿಟ್ಟು ಆಶೀರ್ವಾದನ ತಗೊಳ್ಳೋಣ ಅಂತ. ಇವಾಗ ನಾನು ಒಳಗಡೆ ಫೋಟೋ ಅಥವಾ ವಿಡಿಯೋಗೆ ಏನೂ ಪರ್ಮಿಷನ್ ಇಲ್ಲ. ಅದಕ್ಕೆ ನಾವು ಹೊರಗಡೆಯಿಂದ ನಾವು ವಿಡಿಯೋ ಮಾಡಾಕತ್ತೀನಿ. ಇಲ್ಲಿಂದ ಶ್ರೀಶೈಲ ನಮ್ಗೆ 1.5 ಕಿಲೋಮೀಟ್ರ್ ಆಕತಿ. ಇದನ್ನ ದರ್ಶನ ತಗೊಂಡ ಇದನ್ನ ಮತ್ತೆ ಹೋಗೋಣ ಬರ್ರಿ. ನಾವು ಸುಕ್ಷೇತ್ರ ಶ್ರೀಶೈಲಂ ಕ್ಷೇತ್ರ ಏನಿತ್ತು, ನಾವು ಶ್ರೀ ಮಲ್ಲಿಕಾರ್ಜುನನ ದರ್ಶನ ತಗೊಳಕ ಇನ್ನು 1 ಕಿಲೋಮೀಟರ್ ಐತಿ. ನಾವು ಬಿಟ್ವಿ. 1 ಕಿಲೋಮೀಟರ್ ನಡೆದೀವಿ ಅಂದ್ರೆ ನಾವು ಶ್ರೀ ಮಲ್ಲಿಕಾರ್ಜುನನ ದರ್ಶನನ ಅಂದ್ರೆ ಶ್ರೀಶೈಲಕ್ಕೆ ಬರ್ತೀವಿ. ಶ್ರೀಶೈಲಕ್ಕೆ ಬಂದ್ಮೇಲೆ ಮಲ್ಲಿಕಾರ್ಜುನ ದರ್ಶನ ಪಡಿತೀವಿ. ಇಲ್ಲಿ ನೋಡ್ಬೋದು ಇವಾಗ ಶ್ರೀಶೈಲ ಕ್ಷೇತ್ರ ಕಾಣಕತ್ತೈತಿ. ಅಲ್ಲಿ ನೋಡ್ರಿ ಊರು ಕಾಣತೈತಿ ನಿಮ್ಗೆ. ಅಲ್ಲೇ ಊರು ಐತಿ. ಇವಾಗ ನಾನು ಊರಿಗೆ ಬಂದ್ವಿ. ಇಲ್ಲೊಂದು ಕಾಲ್ನಡಿಗೆ ಐತಿ. ಒಂದು 5-10 ಕಿಲೋಮೀಟರ್ ಕಾಲ್ನಡಿಗೆಯಿಂದ ನಾನು ಬಂದು ಕಿಶಿಂದ ಇವಾಗ ಶ್ರೀಶೈಲ ಕ್ಷೇತ್ರದ ಒಳಗಡೆ ಹೊಂಟಾನಿ.